ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗೋವರೆಗೂ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಪ್ರತಿಯೊಂದು ಸ್ಟೆಪ್ ಅನ್ನು ಸಹ ನೀಟಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗಾಗಲೇ ವಿದ್ಯಾರ್ಥಿಗಳ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇರ್ತಕ್ಕಂಥದ್ದು. ಸೊ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಆಪ್ಷನ್ಸ್ಗೆ ಸಂಬಂಧಪಟ್ಟಂತ. ಈಗ ನಿಮ್ಮ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕಾಗಿರುತ್ತೆ ಅಂತಂದ್ರೆ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡಬೇಕಾಗಿರುತ್ತೆ, ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಇನ್ನೂ ಸಹ ಡೇಟನ್ನು ಅನೌನ್ಸ್ ಮಾಡಿಲ್ಲ, ಓಕೆನಾ. ಸೊ ಅನೌನ್ಸ್ ಮಾಡಿದಾಗ ನಾನು ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಸದ್ಯಕ್ಕಿರ್ತಕ್ಕಂತಹ ಡೇಟ್ಸ್ಗಳನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ, ಓಕೆನಾ. ಸೊ ಈಗ ಆಪ್ಷನ್ ಎಂಟ್ರಿನ ಮಾಡ್ತೀರಾ. ನೀವು ಆಪ್ಷನ್ ಎಂಟ್ರಿ ಮಾಡಿದ ನಂತರ ಅದು ಸಹ ಕೇರ್ಫುಲ್ ಆಗಿ ಮಾಡಬೇಕು. ನಿಮ್ಮ ಪ್ರಿಯಾರಿಟಿ ಆಧಾರದ ಮೇಲೆ ನೀವು ಯಾವ ಕೋರ್ಸನ್ನು ಮಾಡಬೇಕು ಅಂತಿದ್ರಾ, ಸೊ ಯಾವ ಕಾಲೇಜಲ್ಲಿ ಮಾಡ್ಬೇಕಂತಿದ್ರಾ, ಸೊ ಆ ಒಂದು ಕಾಲೇಜಸ್ಗಳನ್ನು ಮಾತ್ರ ನೀವೇನು ಮಾಡಬೇಕಾಗಿರುತ್ತೆ, ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ ನಿಮಗೆ ಒಂದು ಕಾಲೇಜನ್ನು ಅಲಾಟ್ ಮಾಡ್ತಾರೆ, ಓಕೆನಾ. ನಿಮ್ಮ ರ್ಯಾಂಕ್ಗೆ ಆಧಾರದ ಮೇಲೆ ನೀವು ಯಾವ್ಯಾವ ಕಾಲೇಜಸ್ಗಳನ್ನು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ರೋ ಆ ಒಂದು ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸೂಟ್ ಆಗುತ್ತೋ ಆ ಒಂದು ಕಾಲೇಜನ್ನು ನಿಮಗೆ ಅಲಾಟ್ ಮಾಡ್ತಾರೆ. ಬಟ್ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಆಗೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇದು ಮಾಕ್ ಅಲಾಟ್ಮೆಂಟ್ ಆಗಿರುತ್ತೆ, ಅಂತಂದರೆ ಒಂದು ಡೆಮೋ ರೀತಿ ಆಗಿರುತ್ತೆ. ನಿಮಗೆ ಒಂದು ಐಡಿಯಾ ಸಿಗೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ನಮ್ಮ ಕೆಇವರು, ಓಕೆನಾ. ಸೊ ಇದಕ್ಕೂ ಸಹ ಡೇಟನ್ನು ಅನೌನ್ಸ್ ಮಾಡ್ತಾರೆ, ನಾನು ಆಗ ನಿಮಗೆ ತಿಳಿಸ್ತೀನಿ, ಓಕೆನಾ. ಸೊ ಈಗಾಗಲೇ KCET ವಿದ್ಯಾರ್ಥಿಗಳಿಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಸೊ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನೀಟ್ ವಿದ್ಯಾರ್ಥಿಗಳಿಗೂ ಸಹ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಲಾಗುತ್ತೆ. ನಿಮಗೂ ಸಹ ಸೀಟ್ ಅನ್ನ ಅಲಾಟ್ ಮಾಡ್ತಾರೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ, ಓಕೆನಾ. ಸೊ ಈಗ ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇದಲ್ವಾ ಅದನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ, ಓಕೆನಾ. ಅಂತಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಕಾಲೇಜ್ ಬೇಡ ಅಂತಿದ್ರೆ ಆ ಒಂದು ಕಾಲೇಜನ್ನ ನೀವು ಡಿಲೀಟ್ ಮಾಡ್ಬೋದು. ಹೊಸ ಕಾಲೇಜನ್ನು ಸಹ ನೀವು ಆ್ಯಡ್ ಮಾಡ್ತಕ್ಕಂತಹ ಅವಕಾಶ ಕೊಡ್ತಾರೆ. ಆ್ಯಂಡ್ ಅದರ ಆರ್ಡರನ್ನು ಚೇಂಜ್ ಮಾಡ್ಬೋದು. ಆರ್ಡರ್ ಅಂತಂದ್ರೆ 10th ಪ್ಲೇಸಲ್ಲಿ ಇರ್ತಕ್ಕಂತಹ ಕಾಲೇಜನ್ನು ನೀವು ಸೆಕೆಂಡ್ ಪ್ಲೇಸ್ಗೆ ಹಾಕ್ತಕ್ಕಂಥದ್ದು, ಈ ರೀತಿ ಚೇಂಜಸ್ ಅನ್ನು ಸಹ ಮಾಡ್ಬೋದಾಗಿರುತ್ತೆ. ಈ ಎಡಿಟಿಂಗ್ ಎಲ್ಲ ಆದ ನಂತರ ನೆಕ್ಸ್ಟ್ ಪ್ರೋಸೆಸ್ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ನೀವು ಎಡಿಟ್ ಮಾಡ್ತೀರಿ ನೋಡಿ, ಅದೇ ಫೈನಲ್ ಆಪ್ಷನ್ ಎಂಟ್ರಿ ಆಗಿಬಿಡುತ್ತೆ. ಅದಾದಮೇಲೆ ನೀವು ಏನು ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ಫೈನಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಬಂದ್ಬಿಡುತ್ತೆ. ಸೊ ಆ ಒಂದು ಲಿಸ್ಟ್ ಆಧಾರದ ಮೇಲೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಇಲ್ಲಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಓಕೆನಾ. ಸೊ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಮಾಡ್ತಾರೆ. ಇದು ರಿಯಲ್ ಸೀಟ್ ಆಗಿರುತ್ತೆ, ಅಂತಂದರೆ ಆ ಒಂದು ಕಾಲೇಜ್ ಏನಾದರೂ ನಿಮಗೆ ಇಷ್ಟ ಇದ್ದರೆ ನೀವು ಅಡ್ಮಿಷನ್ ಸಹ ಮಾಡ್ಕೋಬೋದಾಗಿರುತ್ತೆ. ಸೊ ಇಲ್ಲಿ ನೀವು ವಿದ್ಯಾರ್ಥಿಗಳು ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಅಂತಂದ್ರೆ ಈಗ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡಿದ ನಂತರ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗುತ್ತಲ್ವಾ. ಸೊ ಅದಾದ್ಮೇಲೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ನೋಡಿ. ಸೊ ಅಲ್ಲಿ ನಿಮಗೆ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿ 4 ಚಾಯ್ಸ್ಗಳಿರುತ್ತೆ. ಆ ಚಾಯ್ಸ್ಗಳ ಬಗ್ಗೆ ನಾವು ಈಗ ಪ್ರತಿ ಡೀಟೇಲ್ ಆಗಿ ಪಿನ್ ಟು ಪಿನ್ ತಿಳ್ಕೊತಾ ಹೋಗೋಣ ಬನ್ನಿ. ಸೊ ಈಗ ಮೊದಲಿಗೆ ನಿಮಗೆ ಒಂದು ಸೀಟ್ ಅಲಾಟ್ ಆಯಿತು. ಎಲ್ಲಿ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಗಿದೆ. ಅದಾದಮೇಲೆ ನಿಮಗೆ 4 ಚಾಯ್ಸಸ್ ಇದೆ. ಪ್ರತಿಯೊಂದು ಚಾಯ್ಸ್ನ ಬಗ್ಗೆ ಈಗ ತಿಳ್ಕೊತಾ ಹೋಗೋಣ. ಸೊ ಚಾಯ್ಸ್ 1 ಅರ್ಥ ಏನಂತಂದರೆ ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ ಅಲ್ವಾ, ಆ ಒಂದು ಕಾಲೇಜಲ್ಲಿ ನೀವು ಕೋರ್ಸನ್ನು ಮಾಡೋದಕ್ಕೆ ನಿಮಗೆ ಇಷ್ಟ ಇದೆ, ಅಡ್ಮಿಷನ್ ಆಗಿ ಫೀಸನ್ನು ಪೇ ಮಾಡೋದಕ್ಕೂ ಸಹ ನಿಮಗೆ ಇಷ್ಟ ಇದ್ದರೆ ಆ ಒಂದು ಕಾಲೇಜಲ್ಲಿ, ಸೊ ನೀವೇನು ಮಾಡ್ಬೋದಾಗಿರುತ್ತೆ ಅಂತಂದರೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಮತ್ತು ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಸಹ ಮಾಡ್ಕೋಬೋದಾಗಿರುತ್ತೆ. ಅಡ್ಮಿಷನ್ ಮಾಡಿದ ನಂತರ ನಿಮ್ಮ ಕೌನ್ಸಿಲಿಂಗ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಯಾಕೆಂದರೆ ನಿಮ್ಮದು ಅಡ್ಮಿಷನ್ ಆಗಿದೆ ಆಲ್ರೆಡಿ ಅಲ್ವಾ, ಅಲ್ಲಿಗೆ ನಿಮ್ಮ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗುತ್ತೆ, ಓಕೆನಾ. ನೀವೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ನಿಮಗೆ ಅಲಾಟ್ ಆಗಿರ್ತಕ್ಕಂಥ ಕಾಲೇಜ್ ಇಷ್ಟ ಇದ್ದರೆ. ಸೊ ಚಾಯ್ಸ್ 2 ಏನು ಅಂತಂದರೆ ಈಗ ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ, ಬಟ್ ಆ ಒಂದು ಕಾಲೇಜ್ ಇಷ್ಟ ಇದೆ, ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕಾಲೇಜ್ ನೆಕ್ಸ್ಟ್ ರೌಂಡಲ್ಲಿ ಅಲಾಟ್ ಆಗುತ್ತೇನೋ ಅಂತಕ್ಕಂತಹ ಸಮಯದಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಚಾಯ್ಸ್ 2ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆವಾಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂತಹ ಕಾಲೇಜು ಹೋಲ್ಡಲ್ಲಿ ಇರುತ್ತೆ. ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಈಗ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಆ ಒಂದು ಕಾಲೇಜನ್ನು ಬಿಟ್ಟು ಉಳಿದಿರ್ತಕ್ಕಂಥ ಕಾಲೇಜಸ್ಗಳನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ನೆಕ್ಸ್ಟ್ ರೌಂಡಲ್ಲಿ ನಮ್ಮ ಕೆಇವರು ಟ್ರೈ ಮಾಡ್ತಾರೆ, ಓಕೆನಾ. ಸೊ ಈಗ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಅದೇನಂತಂದರೆ ಈಗ ನಿಮಗೆ ಫಸ್ಟ್ ರೌಂಡಲ್ಲಿ
ಕಾಲೇಜ್ ಅಲೋಟ್ ಆಗಿದೆ, ಅಲ್ಲಿ ನೀವು ಅಡ್ಮಿಷನ್ ಆಗಿಲ್ಲ, ಬಟ್ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂತಂದ್ರೆ ಫಸ್ಟ್ ರೌಂಡಲ್ಲಿ ಅಲೋಟ್ ಆಗಿತ್ತು ನೋಡಿ ಕಾಲೇಜ್ಗೆ, ಆ ಒಂದು ಕಾಲೇಜ್ಗೆ ನೀವು ಫೀಸನ್ನು ಪೇ ಮಾಡಬೇಕಾಗಿರತ್ತೆ. ಸೊ ಅದೆಲ್ಲಿಗೂ ಹೋಗೋದಿಲ್ಲ ಫೀಸ್, ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಲೋಟ್ ಆಗುತ್ತೆ ನೋಡಿ, ಸೊ ಅದಕ್ಕೆ ಅದನ್ನ ಆ್ಯಡ್ ಮಾಡ್ಕೊಳ್ತಾರೆ. ಓಕೆನಾ. ಸೊ ನೀವು ಸೆಕೆಂಡ್ ರೌಂಡಲ್ಲಿ ಹೋಗೋದಕ್ಕಿಂತ ಮೊದಲೇ ಫಸ್ಟ್ ರೌಂಡಲ್ಲಿ ಅಲೋಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ನೀವೇನು ಮಾಡಬೇಕಾಗಿರುತ್ತೆ, ಫೀಸನ್ನು ಪೇ ಮಾಡಬೇಕಾಗಿರುತ್ತೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ನೀವು ಫಸ್ಟ್ ರೌಂಡಲ್ಲಿ ಅಲೋಟ್ ಆಗಿರ್ತಕ್ಕಂಥ ಕಾಲೇಜ್ಗೆ ನೀವು ಫೀಸನ್ನು ಪೇ ಮಾಡಿದ ನಂತರ ನೀವು ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗ್ತೀರಾ. ಓಕೆನಾ. ಸೊ ಇದು ಚಾಯ್ಸ್ 2ಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್ ಚಾಯ್ಸ್ 3 ಅಂತಂದ್ರೆ ಏನು ಅದನ್ನು ನಾವು ತಿಳ್ಕೊತಾ ಹೋಗೋಣ. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಒಂದು ಕಾಲೇಜ್ ಅಲೋಟ್ ಆಗಿದೆ, ಆ ಒಂದು ಕಾಲೇಜಲ್ಲಿ ನೀವು ಕೋರ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಕ್ಕಂತಹ ಸಮಯದಲ್ಲಿ ನೀವೇನು ಮಾಡಬೇಕಾಗಿರುತ್ತೆ ಅಂತಂದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲೋಟ್ ಆಗಿದೆ ನೋಡಿ ಕಾಲೇಜು, ಅದು ಡಿಲೀಟ್ ಆಗಿಬಿಡುತ್ತೆ. ಓಕೆನಾ, ಡಿಲೀಟ್ ಆಗುತ್ತೆ. ನೆಕ್ಸ್ಟು ಒಂದು ಮಾಹಿತಿ ಇದೆ ಇದರಲ್ಲೂ ಸಹ, ಅದೇನಂತಂದರೆ ನೀವು ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರ, ಫಸ್ಟ್ ರೌಂಡಲ್ಲಿ ಅಲೋಟ್ ಆಗಿರ್ತಕ್ಕಂಥ ಕಾಲೇಜ್ ಡಿಲೀಟ್ ಆಗಿದೆ. ಸೊ ನೀವು ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಂತಂದ್ರೆ ಕಾಷನ್ ಡಿಪಾಸಿಟನ್ನು ಪೇ ಮಾಡಬೇಕಾಗಿರುತ್ತೆ. ಎಷ್ಟಿರುತ್ತೆ ಅಂತಂದರೆ 1,00,000 ರೂಪೀಸ್ ಇರುತ್ತೆ. ಸೊ ಕಾಷನ್ ಡಿಪಾಸಿಟನ್ನು ನೀವು ಪೇ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಈಗ ಕಾಷನ್ ಡೆಪಾಸಿಟ್ ಫೀಸ್ ಏನಾಗುತ್ತೆ ಇದನ್ನು ನಾವು ತಿಳ್ಕೊತಾ ಹೋಗೋಣ. ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಬಿಟ್ಟು ಕಾಷನ್ ಡಿಪಾಸಿಟನ್ನು ಸಹ ಪೇ ಮಾಡಿರ್ತೀರಾ. ಅದಾದಮೇಲೆ ನೀವು ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲೋಟ್ ಆಗುತ್ತೆ ನೋಡಿ, ಸೊ ಆ ಒಂದು ಕಾಲೇಜ್ ಫೀಸ್ಗೆ ಈ ಒಂದು ಕಾಷನ್ ಡೆಪಾಸಿಟ್ ಫೀಸನ್ನು ಅವರು ಕನ್ಸಿಡರ್ ಮಾಡ್ಕೊಳ್ತಾರೆ. ಓಕೆನಾ. ಸೊ ಇದನ್ನು ಸಹ ತಿಳಿಸಿರ್ತಕ್ಕಂಥದ್ದು. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಮತ್ತೆ ಯಾವುದು ಕಾಲೇಜ್ ಅಲೋಟ್ ಆಗಿಲ್ಲ ಅಂತಕ್ಕಂತಹ ಸಮಯದಲ್ಲಿ ನೀವು ಪೇ ಮಾಡಿರ್ತಕ್ಕಂತಹ ಕಾಷನ್ ಡೆಪಾಸಿಟ್ ಫೀಸ್ ಇದೆ ನೋಡಿ, ಅದು ನಿಮಗೆ ರಿಟರ್ನ್ ಮಾಡಲಾಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಕಾಲೇಜ್ ಅಲೋಟ್ ಆಗುತ್ತೆ. ಸೊ ಆ ಒಂದು ಕಾಲೇಜ್ಗೆ ಹೋಗಿ ನೀವು ಅಡ್ಮಿಷನ್ ಆಗಿಲ್ಲ ಅಂತಂದರೆ ನಿಮ್ಮ ಕಾಷನ್ ಡೆಪಾಸಿಟ್ ಫೀಸನ್ನು ನಮ್ಮ KE ಹತ್ರನೇ ಇಟ್ಕೊಳ್ತಾರೆ. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ನಿಮಗೆ ಯಾವುದು ಕಾಲೇಜ್ ಅಲೋಟ್ ಆಗಿಲ್ಲ ಅಂತಂದರೆ ನೀವು ಕಾಷನ್ ಡೆಪಾಸಿಟ್ ಫೀಸನ್ನು ಪೇ ಮಾಡಿಬಿಟ್ಟು ನೀವು ಸೆಕೆಂಡ್ ರೌಂಡ್ಗೂ ಸಹ ಹೋಗ್ಬೋದಾಗಿರುತ್ತೆ. ಆನ್ಲೈನ್ ಮುಖಾಂತರ ನೀವು ಕಾಷನ್ ಡೆಪಾಸಿಟ್ ಫೀಸನ್ನು ಪೇ ಮಾಡ್ಬೋದಾಗಿರುತ್ತೆ. ಇದು ಚಾಯ್ಸ್ 3ಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್ ಚಾಯ್ಸ್ 4 ಅಂತಂದರೆ ನಿಮಗೆ ಕೌನ್ಸಿಲಿಂಗಲ್ಲಿ ಇಷ್ಟ ಇಲ್ಲ ಅಂತಂದರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ, ಕೌನ್ಸಿಲಿಂಗ್ ಬೇಡ ಅಂತಿದ್ರೆ ಸೊ ನೀವು ಕ್ವಿಟ್ ಮಾಡ್ಬೋದಾಗಿರುತ್ತೆ. ಅಂತಂದರೆ ನೀವೇನಾದ್ರು ಚಾಯ್ಸ್ 4ಅನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಇದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇದು ಫಸ್ಟ್ ರೌಂಡ್. ನೆಕ್ಸ್ಟ್ ಸೆಕೆಂಡ್ ರೌಂಡನ್ನು ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಈಗ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ನಮ್ಮ KE ಕಡೆಯಿಂದ. ಸೊ ಆ ಒಂದು ಎಡಿಟಿಂಗ್ ಸಮಯದಲ್ಲಿ ನೀವು ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಓಕೆನಾ. ನಿಮ್ಮ ಆರ್ಡರ್ನ ಚೇಂಜ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಇದಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಅಥವಾ ಯಾವುದಾದ್ರೂ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಅದನ್ನು ಸಹ ನೀವು ಡಿಲೀಟ್ ಮಾಡ್ಬೋದಾಗಿರುತ್ತೆ. ಬಟ್ ಹೊಸದಾಗಿ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ. ಯಾವಾಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದ ನಂತರ ಎಡಿಟಿಂಗ್ಗೆ ಅವಕಾಶ ಕೊಡ್ತಾರೆ, ಸೊ ಆವಾಗ ನಿಮಗೆ ಅವಕಾಶ ಇರೋದಿಲ್ಲ ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಆಪ್ಷನ್ಸ್ ಎಡಿಟ್ ಮಾಡ್ತೀರಾ. ಎಡಿಟ್ ಆದಮೇಲೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಒಂದು ಕೌನ್ಸಿಲಿಂಗಲ್ಲಿ ಮುಖಾಂತರ ಒಂದು ಸೀಟನ್ನು ನಿಮಗೆ ಅಲಾಟ್ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಚಾಯ್ಸಸ್ ಇರೋದಿಲ್ಲ. ಫಸ್ಟ್ ರೌಂಡಲ್ಲಿ ಮಾತ್ರ ನಿಮಗೆ 4 ಚಾಯ್ಸಸ್ ಇರುತ್ತೆ, ಬಟ್ ಸೆಕೆಂಡ್ ರೌಂಡಲ್ಲಿ ನಿಮಗೆ ಚಾಯ್ಸಸ್ ಇರೋದಿಲ್ಲ. ಓಕೆನಾ. ಸೊ ಈಗ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಅದಕ್ಕೆ ನೀವು ಅಡ್ಮಿಷನನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಚಾಯ್ಸಸ್ ಇರೋದಿಲ್ಲ. ಫೀಸನ್ನು ಪೇ ಮಾಡಿಬಿಟ್ಟು ನೀವು ಅಡ್ಮಿಷನನ್ನು ಮಾಡ್ಕೋಬೋದಾಗಿರುತ್ತೆ. ಅಥವಾ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲೂ ಸಹ ನಿಮಗೆ ಯಾವುದೇ ರೀತಿ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಮಾಪ್ ಅಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ನೀವೇನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಕಾಲೇಜನ್ನು ಡಿಲೀಟ್ ಮಾಡಿದ್ರಾ, ಬಟ್ ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದರೆ ನೀವು ಸಹ ಮಾಪ್ ಅಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಈಗ ನಾವು ಮಾಪ್ ಅಪ್ ರೌಂಡನ್ನು ತಿಳ್ಕೊತಾ ಹೋಗೋಣ. ಸೊ ಇಷ್ಟೇ. ಓಕೆನಾ. ಸೊ ಸೆಕೆಂಡ್ ರೌಂಡಲ್ಲಿ ಏನಿಲ್ಲ, ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ ನೋಡಿ, ಆ ಒಂದು ಕಾಲೇಜ್ಗೆ ನೀವು ಅಡ್ಮಿಷನನ್ನು ಮಾಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಸೆಕೆಂಡ್ ರೌಂಡಲ್ಲೂ ನಿಮಗೆ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದರೆ ನೀವು ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಇದು ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ನೆಕ್ಸ್ಟ್ ಮಾಪ್ ಅಪ್ ರೌಂಡನ್ನು ತಿಳ್ಕೊತಾ ಹೋಗೋಣ. ಮಾಪ್ ಅಪ್ ರೌಂಡ್ ಅಂತಂದರೆ ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದೇ ರೀತಿ ಕಾಲೇಜ್ ಅಲಾಟ್ ಆಗಿಲ್ಲ ಅಂತಂದರೆ ನೀವು ಮಾಪ್ ಅಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಮಾಪ್ ಅಪ್ ರೌಂಡನ್ನು ಯಾವಾಗ ನಡೆಸ್ತಾರೆ ಅಂತಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಎರಡೂ ಕಂಪ್ಲೀಟ್ ಆದ ನಂತರ ಇನ್ನೂ ಸಹ ಕಾಲೇಜಸ್ಗಳು ಉಳಿದಿದ್ರೆ ಸೊ ಆವಾಗ ನಿಮಗೆ
ಮಾಪಪ್ ರೌಂಡನ್ನು ನಡೆಸಲಾಗುತ್ತೆ. ಸೊ ನಮ್ಮ ಕಿಯರು ತಿಳಿಸ್ತಾರೆ ಯಾವ್ಯಾವ ಕಾಲೇಜಸಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿ. ಸೊ ನಿಮಗೆ ಇಷ್ಟ ಇದ್ದರೆ ನೀವು ಮಾಪಪ್ ರೌಂಡಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆದಮೇಲೆ ಮಾಪಪ್ ರೌಂಡನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಓಕೆನಾ. ನಿಮಗೆ ಮಾಪಪ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ಸ್ಟ್ರೇ ವೇಕೆನ್ಸಿ ರೌಂಡ್ ಇರುತ್ತೆ. ಅಂತಂದರೆ ಮಾಪಪ್ ರೌಂಡ್ ಆದ ನಂತರ ಇನ್ನೂ ಕಾಲೇಜಸ್ಗಳು ಉಳಿದಿದ್ರೆ ಮಾತ್ರ ನಿಮಗೆ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಕಂಡಕ್ಟ್ ಮಾಡಲಾಗುತ್ತೆ. ಓಕೆನಾ. ಸೊ ಸ್ಟ್ರೇ ವೇಕೆನ್ಸಿ ರೌಂಡಲ್ಲೂ ಸಹ ನೀವೇನು ಮಾಡ್ಬೋದಾಗಿರುತ್ತೆ, ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ನಿಮ್ಮ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಪಿನ್ ಟು ಪಿನ್ ಮಾಹಿತಿ. ಓಕೆನಾ. ಸೊ ಮಾಪಪ್ ರೌಂಡು ಸ್ಟ್ರೇ ವೇಕೆನ್ಸಿ ರೌಂಡು ಇನ್ ಕೇಸ್ ಸೀಟ್ಸ್ಗಳು ಉಳಿದಿದ್ರೆ ಮಾತ್ರ ಕಂಡಕ್ಟ್ ಮಾಡ್ತಾರೆ ಈ ಒಂದು ರೌಂಡ್ಸ್ಗಳನ್ನು, ಇಲ್ಲ ಅಂತಂದರೆ ಈ ರೌಂಡ್ಸ್ಗಳು ನಡೆಯೋದಿಲ್ಲ. ಓಕೆನಾ. ಇನ್ ಕೇಸ್ ಸೀಟ್ಸ್ಗಳಿದ್ರೆ ಮಾತ್ರ ಮಾಪಪ್ ರೌಂಡನ್ನು ನಡೆಸ್ತಾರೆ. ಮಾಪಪ್ ರೌಂಡ್ ಆದಮೇಲೂ ಸಹ ಸೀಟ್ಸ್ಗಳಿದ್ರೆ ಮಾತ್ರ ಸ್ಟ್ರೇ ವೇಕೆನ್ಸಿ ರೌಂಡನ್ನು ನಡೆಸ್ತಾರೆ. ಓಕೆನಾ. ಸೊ ಈ ವಿಷಯವನ್ನು ವಿದ್ಯಾರ್ಥಿಗಳು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆಪ್ಷನ್ ಎಂಟ್ರಿಗೆ ಡೇಟ್ಸ್ಗಳು ಅನೌನ್ಸ್ ಮಾಡಿದ ನಂತರ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಓಕೆನಾ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.